ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಕೆಆರ್ಪೇಟೆ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕುರಿಕಳ್ಳರ ಹಾವಳಿ. ಘಟನೆಯಿಂದ ಕಂಗಾಲಾಗುತ್ತಿರುವ ಬಡ ರೈತರು. ಒಂದೇ ದಿನ 2 ಗ್ರಾಮಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 24 ಕುರಿಗಳು ಕಳವು. ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿಮಾರನಹಳ್ಳಿ ಗ್ರಾಮದ ಸತ್ಯಪ್ಪರವರಿಗೆ ಸೇರಿದ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 11 ಕುರಿ ಹಾಗೂ ಅಕ್ಕಿಹೆಬ್ಬಾಳು ಹೋಬಳಿಯ ಗುಡುಗನಹಳ್ಳಿ ಗ್ರಾಮದ ದೇವರಾಜು ಅವರಿಗೆ ಸೇರಿದ 2,50,000ಕ್ಕೂ ಹೆಚ್ಚು ಬೆಲೆ ಬಾಳುವ 13 ಕುರಿಗಳನ್ನು ಗುರುವಾರ ತಡರಾತ್ರಿ ಕಳ್ಳತನವಾಗಿರುವ ಘಟನೆ ಜರುಗಿದೆ. ಅಕ್ಕಿಹೆಬ್ಬಾಳು ಹೋಬಳಿ ಆಲಂಬಡಿಕಲ್ ಪಂಚಾಯತಿ ಗುಡುಗನಹಳ್ಳಿ ಗ್ರಾಮ. ನಾವು ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಗಾಣಿಕೆ ಮಾಡ್ತಿರೋದು. ಇವತ್ತು ನಿನ್ನೆ ರಾತ್ರಿ ನಮಗೆ ನಮ್ಮ ಮನೆಯಿಂದ 16 ಕುರಿ ಇದ್ದು ಸಾಲ ಮಾಡಿ ಹೆಂಗೋ ಕುರಿ ಸಾಕಾಣಿಕೆ ಮಾಡಿದ್ದು. ಅದರಲ್ಲಿ ಒಂದು 7 ಟಗರು ಒಳ್ಳೆ ಟಗರಿದ್ದು. ಆ ಟಗರುಗಳು ಸಮೇತ ಒಟ್ಟು 13 ಕುರಿ ಕಿಡಿಗಡಿಗಳು ಹೊತ್ಕೊಂಡು ಹೋಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮಗೆ ಅದೇ ಆರಂಭ ಆಗಿತ್ತು. ಇದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ತುಂಬ ಬಡವರು, ಆದರೆ ಕಿಡಿಗಡಿಗಳು ಈ ರೀತಿ ಮಾಡಿದ್ದಾರೆ. ಇನ್ನು 3 ಕುರಿ ಬಿಟ್ಟು ಇನ್ನು 13 ಕುರಿ ಹೊತ್ಕೊಂಡು ಹೋಗಿದ್ದಾರೆ. ಸುಮಾರು ಇಲ್ಲ ಅಂದರೂ ಏನಿಲ್ಲ ಅಂದರೂ ಒಂದು 2-2.5 ಲಕ್ಷ ನಮಗೆ ಹಾನಿ ಆಗೈತೆ. ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮಗೆ ಪರಿಹಾರ ಕೊಡಿ, ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಮೆಟ್ಲು ಹತ್ತಿದ್ದೀವಿ. ಅವರಲ್ಲೂ ಬೇಡ್ಕೊಂಡಿದ್ದೀವಿ. ಅವರು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ದಯವಿಟ್ಟು ಈ ಮೂಲಕ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕೋಡಿಮಾರನಹಳ್ಳಿ ಗ್ರಾಮದ ಶಿವರಾಮೇಗೌಡನ ಮಗ ಆದ ನಾನು ಸತೀಶ್. ಇದೇ ಕುರಿಗಳನ್ನು ನಂಬಿಕೊಂಡು ಸುಮಾರು 6 ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ. ರಾತ್ರಿ ಬಂದು ಕಳ್ಳರು 2 ಮನೆಯನ್ನು ಬೀಗಾಗಿ ಹೊರಗಡೆ ಚಿಲ್ಕ ಹಾಕಿ 9 ಟಗರು 3 ಗಬ್ಬದ ಕುರಿ ಕದ್ದು ಹೊಡ್ಕೊಂಡು ಹೋಗಿದ್ದಾರೆ. ಈ ಮೂಲಕ ದಯವಿಟ್ಟು ಕಳ್ಳರನ್ನ ಹಿಡಿದು ಬಂದು ನಮ್ಗೆ ಒಂದು ಪರಿಹಾರ ಹಿಡ್ಕೊಳ್ಬೇಕು. ಇದರಿಂದಲೇ ನಾವು ಜೀವನ ಸಾಗಿಸ್ತಾ ಇರೋದು. ಕನಿಷ್ಠ 2.25 ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ. ಅದರಿಂದಲೇ ನಾವು ಸಂಸಾರ ಜೀವನ ಸಾಗಿಸ್ತಾ ಇರೋದು. ಈ ಮುಖಾಂತರ ಇವರು ಕಳ್ಳತನ ಮಾಡ್ಕೊಂಡು ಈ ಕೆಲಸ ಮಾಡಿಬಿಟ್ಟು ಪ್ರಾಣಹತ್ಯೆ ಮಾಡ್ಕೊಳ್ಳುವಂಥ ಸಂಭವ. ಇನ್ನು ಬೇರೆ ಏನು ದಾರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕ್ರಮವಾಗಿ ತನಿಖೆ ಮಾಡಿ ಇದಕ್ಕೆ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು.